ಚಾರು ಮಜುಮ್ದಾರ್ ಅವರ ಅಂತ್ಯದೊಂದಿಗೆ ನಕ್ಸಲಿಸಂನ ನಾಮೋ ನಿಶಾನ್ ಅಳಿಸಿ ಹೋಯಿತು ಅಂತ ಅಂದ್ಕೊಂಡಿದ್ದ ಎಲ್ಲರಿಗೂ ದಕ್ಷಿಣ ಭಾರತದಲ್ಲಿ ಹೊಸ ಕಿಡಿ ಹೊತ್ತಿದ್ದು ಗೊತ್ತಾಗಿರಲಿಲ್ಲ. ಇದರ ಟ್ರ್ಯಾಕ್ ರೆಕಾರ್ಡ್ ತುಂಬ ಭಯಾನಕವಾಗಿದೆ. ಇವರ ಸೀದಾ ಟಾರ್ಗೆಟ್ ಯಾರು ಅಂದರೆ ಸರ್ಕಾರ ಮತ್ತು ಸರ್ಕಾರದ ಸಿಬ್ಬಂದಿಗಳು. 2003ನೇ ಇಸ್ವಿಯಲ್ಲಿ ಚಂದ್ರಬಾಬು ನಾಯ್ಡು ವಿರುದ್ಧ ಕೊಲೆ ಯತ್ನ ಕೂಡ ನಡೆಯುತ್ತೆ. ಅವರು ಕೂದಲೆಳೆಯಿಂದ ಈ ಕೊಲೆ ಯತ್ನದಿಂದ ಪಾರಾಗ್ತಾರೆ. 2010ರಲ್ಲಿ ಛತ್ತೀಸ್ಗಢದ ದಂತೇವಾಡದಲ್ಲಿ ನಡೆದ ದಾಳಿಯಲ್ಲಿ 76 CRPF ಯೋಧರು ಹುತಾತ್ಮರಾಗಿದ್ದರು. ಇಲ್ಲಿ ತನಕ ಸರ್ಕಾರಗಳು ನಕ್ಸಲ್ ಚಳವಳಿಯನ್ನು ಕೇವಲ ಸಶಸ್ತ್ರ ಹೋರಾಟದ ಮೂಲಕ ಅಂತ್ಯ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಕ್ಸಲ್ ಚಳವಳಿಯ ಕುರಿತಾದ 2ನೇ ಸಂಚಿಕೆಗೆ 2ನೇ ಎಪಿಸೋಡ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ದೊಡ್ಡವರು ನಿಮ್ಮ ಮನೆಯಲ್ಲಿ ಒಂದು ಮಾತನ್ನು ಹೇಳೋದನ್ನು ನೀವು ಗಮನಿಸಿರಬಹುದು ಅಥವಾ ನೀವೇ ಇನ್ನೊಬ್ಬರಿಗೆ ಹೇಳಿರಬಹುದು. ಅದು ಏನಂದರೆ, ನಿಮಗೇನಾದರೂ ಮಕ್ಕಳಿದ್ದರೆ ಆ ಮಕ್ಕಳೊಂದಿಗೆ ಪ್ರತಿದಿನ ನೀವು ಸಂಪರ್ಕದಲ್ಲಿರಿ. ಅವರು ಆಯಾ ದಿನ ಏನು ಮಾಡಿದರು, ಏನೆಲ್ಲ ಚಟುವಟಿಕೆಗಳು ನಡೆದವು, ಅವ್ರ ಸ್ಕೂಲಲ್ಲಿ ಏನು ನಡೀತು, ಫ್ರೆಂಡ್ಸ್ ಯಾರು, ಅವ್ರಿಗೇನು ಬೇಕು ಏನು ಬೇಡ, ಅವ್ರ ಟ್ಯಾಲೆಂಟ್ ಏನು ಅನ್ನೋದನ್ನು ನೀವು ಗುರುತಿಸಬೇಕು. ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಅವ್ರಿಗೆ ಸಕ್ಸಸ್ ಸಿಗೋ ತನಕ ನೀವು ಗೈಡ್ ಮಾಡಬೇಕು. ಒಂದು ವೇಳೆ ನೀವು ನಿಮ್ಮ ಮಕ್ಕಳನ್ನ ಗಮನಿಸದೇ ಇದ್ದರೆ, ಅವ್ರ ಜೊತೆ ಮಾತಾಡದೇ ಇದ್ದರೆ, ಅವರ ಬೇಕು ಬೇಡಗಳನ್ನ ಕೇಳದೇ ಇದ್ದರೆ ಏನಾಗುತ್ತೆ ಅಂದರೆ, ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮಧ್ಯೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, 3ನೇ ವ್ಯಕ್ತಿ. ಮತ್ತು ಆತ ನಿಮ್ಮ ಮಕ್ಕಳನ್ನ ಮ್ಯಾನಿಪ್ಯುಲೇಟ್ ಮಾಡ್ತಾನೆ. ಅಂದರೆ ತನಗೆ ಹೇಗೆ ಬೇಕೋ ಹಾಗೆ ಅವ್ರನ್ನ ಆತ ಚೇಂಜ್ ಮಾಡ್ತಾನೆ. ಒಂದಿನ ನಿಮ್ಮ ಮಕ್ಕಳೇ ನಿಮಗೆ ವಿರುದ್ಧವಾಗಿ ನಿಲ್ಲುವಂಥ ಸಾಧ್ಯತೆ ಇದೆ. ಸೊ ನಿಮಗನ್ನಿಸ್ಬಹುದು, ನಾವು ಮಾತಾಡ್ತಾ ಇದ್ದದ್ದು ನಕ್ಸಲಿಸಂ ಬಗ್ಗೆ, ಯಾಕೆ ನಾವು ಅಪ್ಪ ಮಕ್ಕಳ ಕಥೆ ಹೇಳ್ತಾ ಇದ್ದೀವಿ ಅಂತ ನಿಮಗೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು. ನಿಮ್ಮ ಈ ಪ್ರಶ್ನೆಗೆ ನಾನು ಉತ್ತರ ಖಂಡಿತ ಕೊಡೋದಿಲ್ಲ ಈಗ. ಯಾಕೆ ಅಂದರೆ ಈ ವಿಡಿಯೋನ ನಿಮಗೆ ಉತ್ತರ ಕೊಡುತ್ತೆ. ನಕ್ಸಲ್ ಚಳವಳಿಯ ಮೂಲ ಎಲ್ಲಿದು ಅನ್ನೋದನ್ನು ನೋಡಿದ್ವಿ ಮತ್ತು ಭಾರತದಲ್ಲಿ ಹೇಗೆ ಶುರುವಾಯಿತು ಅನ್ನೋದನ್ನು ನೋಡಿದ್ವಿ. ಈಗ ಅದರ ಮುಂದಿನ ಭಾಗವನ್ನು ನೋಡೋಣ. ಸೊ ಈ ಒಂದು ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಕಂಪನಿ, ನಿಮ್ಮ ಬ್ರ್ಯಾಂಡ್, ನಿಮ್ಮ ಬಿಸ್ನೆಸ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಜನರಿಗೆ ತಲುಪಿಸೋದು, ಪ್ರಮೋಟ್ ಮಾಡೋದು ಮತ್ತು ಬೇಸಿಕಲಿ ಪ್ರಚಾರ ಕೊಡುವಂಥದ್ದು. ಇದೆಲ್ಲವನ್ನು ಕ್ಯೂ ಪ್ರಚಾರ ಏಜೆನ್ಸಿ ಮಾಡುತ್ತೆ. ಜೊತೆಗೆ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರ್ಬೋದು, ಲೀಡ್ ಜನರೇಷನ್ ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು, ಇದೆಲ್ಲವನ್ನು ಮಾಡುತ್ತೆ. ಆಸಕ್ತರು ದಯವಿಟ್ಟು ಈ ಒಂದು ಕಂಪನಿನ ಸಂಪರ್ಕಿಸಿ. ನಕ್ಸಲಿಸಂ ಭಾರತವನ್ನು ಸ್ವಾತಂತ್ರ್ಯ ನಂತರ ನಡುಗಿಸಿದ ಒಂದು ಸೈದ್ಧಾಂತಿಕ ಚಳವಳಿ ಇದು. ಹಾಗೆ ನೋಡಿದರೆ ಭಾರತದಲ್ಲಿ ಸೈದ್ಧಾಂತಿಕ ಚಳವಳಿಗಳು ಬಹಳಷ್ಟು ನಡೆದಿವೆ. ಆದರೆ ಇದು ನಮ್ಮ ದೇಶವನ್ನು ನಡುಗಿಸಿದ್ದು ಯಾಕೆ ಅಂದರೆ, ಇದು ಶಸ್ತ್ರಾಸ್ತ್ರಗಳ ಮೂಲಕ ನಡೆದಿರುವಂಥ ಚಳವಳಿ, ಅಂದರೆ ಹಿಂಸೆಯ ಮಾರ್ಗದಲ್ಲಿ ನಡೆದಿರುವಂತಹ ಚಳವಳಿ. ಇದು ಏನು, ಇದರ ಹಿನ್ನೆಲೆ ಏನು ಅನ್ನೋದನ್ನು ಹಿಂದಿನ ಭಾಗದಲ್ಲಿ ಸವಿಸ್ತಾರವಾಗಿ ನೋಡಿದ್ದೀವಿ. ಅಕಸ್ಮಾತ್ ನೀವು ನೋಡಿಲ್ಲ ಕಳೆದ ಸಂಚಿಕೆಯನ್ನು, ಲಾಸ್ಟ್ ಎಪಿಸೋಡ್ ಅನ್ನೋದು, ದಯವಿಟ್ಟು ಲಿಂಕ್ ಇದೆ ಕೆಳಗಡೆ, ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ದಯವಿಟ್ಟು ನೋಡಿ. ಅದಾದ ನಂತರ ಈ ಭಾಗವನ್ನು ನೋಡಿ. ಸ್ನೇಹಿತರೆ, ಭಾರತದಲ್ಲಿ ನಡೆದ ನಕ್ಸಲ್ ಚಳವಳಿಯನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇದನ್ನು 3 ಹಂತವಾಗಿ ನಾವು ವಿಭಾಗಿಸಬೇಕಾಗತ್ತೆ. ಮೊದಲನೇ ಘಟ್ಟ 1967ರಿಂದ 1973, ಎರಡನೇ ಘಟ್ಟ 1973ರಿಂದ 1990, ಮೂರನೇ ಘಟ್ಟ 2004ರಿಂದ ಇಲ್ಲಿಯವರೆಗೆ. ಹಾಗಾದರೆ ಮೊದಲನೇ ಘಟ್ಟದಲ್ಲಿ ಏನಾಯಿತು? 1967ರಲ್ಲಿ ಪಶ್ಚಿಮ ಬಂಗಾಳದ ನಕ್ಸಲ್ ಬಾರಿಯಲ್ಲಿ ಶುರುವಾದ ಈ ಚಳವಳಿ ದೇಶಕ್ಕೆ ಮಾರಕವಾಗುತ್ತೆ ಅಂತ ಅಂದಿನ ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಅರ್ಥ ಆಗುತ್ತೆ. ಹೀಗಾಗಿ ಇದರ ವಿರುದ್ಧ ಪೊಲೀಸ್ ಕಾರ್ಯಾಚರಣೆಗಳನ್ನು ಸಕ್ರಿಯವಾಗಿ ಕೈಗೊಳ್ಳಲಾಗುತ್ತೆ. ಈ ಸಂಘರ್ಷದಲ್ಲಿ ಎರಡೂ ಕಡೆ ಹಾನಿಯಾಗುತ್ತೆ. ಒಂದು ಕಡೆ ಪೊಲೀಸ್ ತಂಡಗಳು ಕೂಡ ಕಗ್ಗೊಲೆ ಆಗ್ತವೆ, ಇನ್ನೊಂದು ಕಡೆ ನಕ್ಸಲ್ ಮತ್ತು ಆದಿವಾಸಿ ಜನಾಂಗದ ಮಕ್ಕಳು, ಮಹಿಳೆಯರು ಕೂಡ ಸಾವನ್ನಪ್ತಾರೆ. ಆದರೆ ಆ ಸಂದರ್ಭದಲ್ಲಿ ಈ ಚಳವಳಿ ಕೇವಲ ಪಶ್ಚಿಮ ಬಂಗಾಳದ ಮಟ್ಟಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ಇದು ರಾಜ್ಯದ ಗಡಿಯನ್ನು ದಾಟಿತ್ತು. ಈ ವಿಷಯ ಕೇಂದ್ರ ಸರ್ಕಾರದ ಕಿವಿಗೂ ಬಿದ್ದಿತ್ತು. ಇಸ್ವಿ 1971 ಅಂದು ದೆಹಲಿಯ ಕುರ್ಚಿ ಮೇಲೆ ಒಬ್ಬರು ಫಿಯರ್ಲೆಸ್ ಆಗಿ ಕೂತಿದ್ದಾರೆ. ಕೇವಲ ಕಣ್ಣಿನ ಇಶಾರೆಯ ಮೇಲೆ ಕೆಲಸ ಮುಗಿಸ್ತಾ ಇದ್ದ ಪ್ರಧಾನಿ ಯಾರು ಅಂದರೆ ಇಂದಿರಾ ಗಾಂಧಿ. ನಕ್ಸಲಿಸಂ ಭಾರತದ ಪ್ರಜಾಪ್ರಭುತ್ವಕ್ಕೆ ಮಾರಕ ಮತ್ತು ಇವರಿಗೆ ಅಂದರೆ ನಕ್ಸಲಿಯರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅನ್ನೋದನ್ನು ಅವರು ತುಂಬ ಬೇಗ ಅರ್ಥ ಮಾಡ್ಕೊಳ್ತಾರೆ. ಮತ್ತು ಈ ನಕ್ಸಲ್ ಕ್ರಾಂತಿಯನ್ನು ಬುಡ ಸಮೇತ ಕಿತ್ತು ಹಾಕಬೇಕು ಅಂತ ಒಂದು ಮಿಲಿಟರಿ ಕಾರ್ಯಾಚರಣೆಗೆ ಸಹಿ ಹಾಕ್ತಾರೆ. ಅದುವೇ ಆಪರೇಷನ್ ಸ್ಟಿಪಲ್ ಚೇಸ್. ಹಾಗಾದರೆ ಏನು ಈ ಕಾರ್ಯಾಚರಣೆ ಮುಖ್ಯ ತಂತ್ರ? ಈ ಕಾರ್ಯಾಚರಣೆಯನ್ನು 3 ವಿಭಾಗಗಳಲ್ಲಿ ವಿಂಗಡಿಸ್ತಾರೆ. ಮೊದಲನೆಯದು, ನಕ್ಸಲರು ಪ್ರಬಲವಾಗಿರುವ ಪ್ರದೇಶಗಳನ್ನ ಸೇನೆಯು ಹೊರಗಿನಿಂದ ಸುತ್ತುವರಿಯೋದು, CRPF ಪಡೆಗಳು ಒಳಗಿನಿಂದ ಸುತ್ತುವರಿಯೋದು ಮತ್ತು ಸ್ಥಳೀಯ ಪೊಲೀಸರು ಒಳಗೆ ಶೋಧ ಕಾರ್ಯಾಚರಣೆಯನ್ನು ನಡೆಸೋದು.
ಈ ಕಾರ್ಯಾಚರಣೆ ಪರಿಣಾಮವಾಗಿ ನೂರಾರು ನಕ್ಸಲರು ಸಾವನ್ನಪ್ಪುತ್ತಾರೆ ಮತ್ತು ಸಾವಿರಾರು ಜನರನ್ನು ಬಂಧಿಸಲಾಗುತ್ತೆ. ನಕ್ಸಲ್ ಚಳವಳಿಯ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿರುವಂಥ ಚಾರು ಮಜುಮ್ದಾರ್ ಅವರನ್ನು ಕೂಡ ಬಂಧಿಸಿದ್ದು, ನಂತರ ಅವರು ಪೊಲೀಸ್ ವಶದಲ್ಲಿ ಸಾವನ್ನಪ್ಪಿದ್ದು, ಈ ಎಲ್ಲವನ್ನು ಕೂಡ ನಾವು ನಿನ್ನೆಯ ಸಂಚಿಕೆಯಲ್ಲಿ ನೋಡಿದ್ದೇವೆ. ಸ್ನೇಹಿತರೆ, ಇದೇ ಸಂದರ್ಭದಲ್ಲಿ ಈ ನಕ್ಸಲ್ ಚಳವಳಿ ಪಶ್ಚಿಮ ಬಂಗಾಳವನ್ನು ದಾಟಿ ಬಿಹಾರ, ಒಡಿಶಾ ತನಕ ತಲುಪಿತ್ತು. ಸಶಸ್ತ್ರ ಕ್ರಾಂತಿಯನ್ನು ಹತ್ತಿಕ್ಕಲು ಇಂದಿರಾ ಗಾಂಧಿ ಸರ್ಕಾರ ತನ್ನ ಬಲವನ್ನು ಉಪಯೋಗಿಸಿತ್ತು. ಆಪರೇಷನ್ ಸ್ಟೀಪಲ್ ಚೇಸ್ ನಕ್ಸಲ್ ಚಳವಳಿಯ ಮೊದಲ ಹಂತವನ್ನು ಹತ್ತಿಕ್ಕುವಲ್ಲಿ ಯಶಸ್ವಿಯಾಯಿತು ಮತ್ತು ನಕ್ಸಲಿಯರ ನೆಟ್ವರ್ಕ್ ಅನ್ನು ದುರ್ಬಲಗೊಳಿಸಿತು. ಆದರೆ ನಕ್ಸಲ್ ಚಳವಳಿ ಸಂಪೂರ್ಣವಾಗಿ ಅಂತ್ಯಗೊಳ್ತಾ, ನಿನ್ನೆ ನಾನು ಒಂದು ಮಾತನ್ನು ಹೇಳಿದ್ದೆ, ಚಾರು ಮಜುಮ್ದಾರ್ ಅವರು ಲಾಕಪ್ನಲ್ಲಿ ಸತ್ತಾಗ ಬಹಳಷ್ಟು ಜನ ಅನ್ಕೊಂಡಿದ್ರು ಎಲ್ಲ ಮುಗಿತು ಅಂತ. ಆದರೆ ನಾನು ನಿನ್ನೆ ಹೇಳಿದ ಹಾಗೆ ಇಟ್ ವಾಸ್ ಜಸ್ಟ್ ಅ ಬಿಗಿನಿಂಗ್. ಇದು ಕೇವಲ ಆರಂಭ ಆಗಿತ್ತು ಸ್ನೇಹಿತರೆ. ಮುಂದೆ ಇನ್ನೂ ದೊಡ್ಡ ಚಂಡಮಾರುತ ಸರ್ಕಾರಕ್ಕೆ ಅಪ್ಪಳಿಸುವುದರಲ್ಲಿತ್ತು. ಅದುವೇ ಎರಡನೇ ಹಂತದಲ್ಲಿ. ಎರಡನೇ ಹಂತ ಅಂದರೆ 1970ರಿಂದ 90ರವರೆಗೆ. ಇದು ಆರಂಭವಾಗೋದು ಪಶ್ಚಿಮ ಬಂಗಾಳದಿಂದ ಬಹಳ ದೂರದಲ್ಲಿ ಯುನೈಟೆಡ್ ಆಂಧ್ರ ಪ್ರದೇಶದಲ್ಲಿ. ಅಂದರೆ ಈಗ ತೆಲಂಗಾಣ ಮತ್ತು ಆಂಧ್ರ, ಆಗ ಕೇವಲ ಆಂಧ್ರ ಮಾತ್ರ. ಆ ಸಂದರ್ಭದಲ್ಲಿ ಒಂದು ಹೊಸ ಹೆಸರು ಭಾರೀ ಪ್ರಮಾಣದಲ್ಲಿ ಓಡಾಡುತ್ತೆ. ಅದುವೇ ಕೊಂಡಪಲ್ಲಿ ಸೀತಾರಾಮಯ್ಯ. ಸೀತಾರಾಮಯ್ಯ ಅವರು ಮೂಲತಃ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಭಾಗವಾಗಿದ್ದವರು. ಕ್ರಾಂತಿ ಎಂಬುದು ಇವರು ರಕ್ತದಲ್ಲೇ ಇತ್ತು. ಆದರೂ ಕೂಡ ಇವರು ಎಕ್ಸ್ಟ್ರೀಮ್ ಲೆಫ್ಟ್ನತ್ತ ಸಾಗಿರಲಿಲ್ಲ. ಆದರೆ 1967ರಲ್ಲಿ ಆದಂಥ ನಕ್ಸಲ್ ಚಳವಳಿ ಸೀತಾರಾಮಯ್ಯವರ ಜೀವನವನ್ನು ಬದಲಾಯಿಸಿತು. ಈ ಸಿದ್ಧಾಂತಕ್ಕೆ ಅವರನ್ನು ಮತ್ತಷ್ಟು ಸೆಳೆದದ್ದು ಮಾವೋ ಝೆಡಾಂಗ್ ಅವರ ಮಾಸ್ ಲೈನ್ ತತ್ವ. ಹೀಗಾಗಿ 1971ರಲ್ಲಿ ಚಾರು ಮಜುಮ್ದಾರ್ ಅವರ ಅಂತ್ಯದೊಂದಿಗೆ ನಕ್ಸಲಿಸಂನ ನಾಮೋ ನಿಶಾನ್ ಅಳಿಸಿ ಹೋಯಿತು ಅಂತ ಅಂದ್ಕೊಂಡಿದ್ದ ಎಲ್ಲರಿಗೂ ದಕ್ಷಿಣ ಭಾರತದಲ್ಲಿ ಹೊಸ ಕಿಡಿ ಹೊತ್ತಿದ್ದು ಗೊತ್ತಾಗಿರಲಿಲ್ಲ. ಆದರೆ ಈ ಕಿಡಿ ಭುಗಿಲೇಳೋಕೆ ಕೂಡ ಹೆಚ್ಚು ಸಮಯ ತೆಗೆದುಕೊಳ್ಳಿಲ್ಲ. ಇಸ್ವಿ 1976 ನಕ್ಸಲಿಸಂ ಆಂಧ್ರ ಪ್ರದೇಶದಲ್ಲಿ ಹೊಸ ರೂಪದಲ್ಲಿ ಮೇಲೆ ಬರ್ತಾ ಇತ್ತು. ಇದಕ್ಕೆ ಮುಖ್ಯ ಶಕ್ತಿಯಾಗಿ ನಿಂತದ್ದೇ ಇದೇ ಕೊಂಡಪಲ್ಲಿ ಸೀತಾರಾಮಯ್ಯ ಅವರು ಸ್ಥಾಪನೆ ಮಾಡಿರುವಂಥ CPIMLನ ಪೀಪಲ್ಸ್ ವಾರ್ ಗ್ರೂಪ್, PWG. ಮುಂದೆ CPIM ಜೊತೆ ಸೇರುವ ಈ ಗುಂಪು, ಈ PWG ಸರ್ಕಾರದ ಪಾಲಿಗೆ ಅಕ್ಷರಶಃ ಒಂದು ಭಯೋತ್ಪಾದಕರ ಗುಂಪಾಗಿತ್ತು. ಯಾಕೆ ಈ ಗುಂಪು ಅಷ್ಟೊಂದು ನಟೋರಿಯಸ್ ಹಾಗೂ ನಕ್ಸಲ್ ಇತಿಹಾಸದಲ್ಲಿ ತನ್ನದೇ ಆದ ರಕ್ತ ಸಿಕ್ತ ಸ್ಥಾನವನ್ನು ಹೊಂದಿದೆ? ಏನು ಮಾಡಿತ್ತು ಈ ಗುಂಪು? ಬನ್ನಿ ನೋಡೋಣ. ಭಾರತ ಸರ್ಕಾರಕ್ಕೆ ತಲೆನೋವು ತಂದ ಈ ನಕ್ಸಲ್ ಗುಂಪು ಪೀಪಲ್ಸ್ ವಾರ್ ಗ್ರೂಪ್ ಕೇವಲ ಆಂಧ್ರ ಪ್ರದೇಶ ಮಾತ್ರವಲ್ಲ, ಒಡಿಶಾ, ಜಾರ್ಖಂಡ್, ಬಿಹಾರ, ಪಶ್ಚಿಮ ಬಂಗಾಳ ಹೀಗೆ ಹಲವು ರಾಜ್ಯಗಳಲ್ಲಿ ಹರಡಿತ್ತು. ಇದರ ಟ್ರ್ಯಾಕ್ ರೆಕಾರ್ಡ್ ತುಂಬ ಭಯಾನಕವಾಗಿದೆ. ಇವರ ಸೀದಾ ಟಾರ್ಗೆಟ್ ಯಾರು ಅಂದರೆ ಸರ್ಕಾರ ಮತ್ತು ಸರ್ಕಾರದ ಸಿಬ್ಬಂದಿಗಳು. ಇವರನ್ನು ಬಿಟ್ಟರೆ ಭೂ ಮಾಲೀಕರು. 1980ರಿಂದ 2004 ತನಕ ಸಾವಿರಾರು ಜನ ಇವರಿಂದ ಹತರಾಗಿದ್ದಾರೆ. ಇದರಲ್ಲಿ ಅಮಾಯಕರು ಕೂಡ ಸೇರಿದ್ದಾರೆ. 2002ರಲ್ಲಿ PWG 3 ರಾಜ್ಯಗಳ ಮುಖ್ಯಮಂತ್ರಿಗಳಾದ ಬುದ್ಧದೇವ್ ಭಟ್ಟಾಚಾರ್ಯ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ, ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಮತ್ತು ಜಾರ್ಖಂಡ್ನ ಮುಖ್ಯಮಂತ್ರಿ ಬಾಬುಲಾಲ್ ಮರಾಂಡಿ ಅವರಿಗೆ ಕೊಲೆ ಬೆದರಿಕೆಯನ್ನು ಹಾಕುತ್ತೆ. ಅಂದರೆ ಬಹಿರಂಗ ಕೊಲೆ ಬೆದರಿಕೆ. 2003ನೇ ಇಸ್ವಿಯಲ್ಲಿ ಚಂದ್ರಬಾಬು ನಾಯ್ಡು ವಿರುದ್ಧ ಕೊಲೆ ಯತ್ನ ಕೂಡ ನಡೆಯುತ್ತೆ. ಅವರು ಕೂದಲೆಳೆಯಿಂದ ಈ ಕೊಲೆ ಯತ್ನದಿಂದ ಪಾರಾಗ್ತಾರೆ. ಅದಾದ ತುಂಬ ದಿನಗಳ ನಂತರ ಒಂದು ಸಾರ್ವಜನಿಕ ಸಭೆಯಲ್ಲಿ ಅವರು ಆ ಒಂದು ಘಟನೆ ನೆನೆಸ್ಕೊಂಡು, ಆ ದಾಳಿಯನ್ನು ನೆನೆಸ್ಕೊಂಡು ಕಣ್ಣೀರಿಟ್ಟಿದ್ದು ಕೂಡ ಇತಿಹಾಸದಲ್ಲಿ ದಾಖಲಾಗಿದೆ. ಹಾಗಾದರೆ ಪ್ರಶ್ನೆ ಉದ್ಭವಗೊಳ್ಳೋದು, ಈ ಎಲ್ಲ ದಾಳಿಗಳನ್ನು ನಡೆಸಲು PWGಗೆ ಸಹಾಯ ಮಾಡಿದ್ದು ಯಾರು? ಅದು ಒಂದು ಯುದ್ಧ ಕಲೆ. ಅದುವೇ ಗೆರಿಲ್ಲಾ ಯುದ್ಧ ಕಲೆ. ಅಂದರೆ ಕಾಡುಗಳಲ್ಲಿ ಮತ್ತು ಒಂದು ಅಡಗುತಾಣದಲ್ಲಿ ಯಾರಿಗೂ ತಿಳಿಯದಂತೆ ಕುಳಿತು ಸುಳಿವು ನೀಡದೆ ದಾಳಿ ಮಾಡೋದು. ಇವರು 10 ಜನರ ಒಂದೊಂದು ಗುಂಪನ್ನು ರಚನೆ ಮಾಡ್ತಾ ಇದ್ರು. ಆ ಗುಂಪಿಗೆ ದಲಾಮ್ ಅಂತ ಕರೀತಾ ಇದ್ರು. ಈ ಯುದ್ಧ ತಂತ್ರದಿಂದ ಅವರು ಪೊಲೀಸರಿಂದ ಪಾರಾಗೋದು ಕೂಡ ಸುಲಭವಾಗಿತ್ತು. ಇವರ ಚಟುವಟಿಕೆಗಳು ಭಾರತದಲ್ಲಿ ಯಾರಿಗೂ ಗೊತ್ತಿರದ ಒಂದು ರೆಡ್ ಕಾರಿಡಾರ್ನ ಸೃಷ್ಟಿ ಮಾಡ್ತವೆ. ಏನದು ರೆಡ್ ಕಾರಿಡಾರ್? ನಕ್ಸಲ್ ಚಟುವಟಿಕೆಗಳು ದೇಶದ ಮಧ್ಯ ಮತ್ತು ಪೂರ್ವ ಭಾಗಗಳಲ್ಲಿ ರೆಡ್ ಕಾರಿಡಾರ್ ಎಂದು ಕರೆಯಲ್ಪಡುವ ಪ್ರದೇಶದಲ್ಲಿ ಹರಡಿಕೊಳ್ತವೆ. ಇದು ಆಂಧ್ರ ಪ್ರದೇಶ, ಬಿಹಾರ, ಛತ್ತೀಸ್ಗಢ ಅಂದರೆ ಈಗಿನ ಮಧ್ಯಪ್ರದೇಶದ ಭಾಗ, ಜಾರ್ಖಂಡ್ ಅಂದರೆ ಆಗಿನ ಬಿಹಾರದ ಭಾಗ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಕೆಲವು ಭಾಗಗಳನ್ನ ಒಳಗೊಂಡಿರುತ್ತೆ. ಈ ಪ್ರದೇಶಗಳು ಹೆಚ್ಚಾಗಿ ಬುಡಕಟ್ಟು ಪ್ರಾಬಲ್ಯದ, ಬಡತನದಿಂದ ಕೂಡಿದ ಮತ್ತು ಸರ್ಕಾರಿ ಆಡಳಿತ ದುರ್ಬಲವಾಗಿದ್ದ ಪ್ರದೇಶಗಳಾಗಿದ್ದವು. ಇಷ್ಟೇ ಅಲ್ಲದೆ ಈ ಗುಂಪು ಭೂಹೀನರಿಗೆ ಭೂಮಿ, ಬುಡಕಟ್ಟು ಜನರ ಹಕ್ಕುಗಳು ಮತ್ತು ಶೋಷಣೆಯಿಂದ ಬಿಡುಗಡೆಯ ಭರವಸೆ ನೀಡಿ ಸ್ಥಳೀಯ ಜನರನ್ನು ತಮ್ಮತ್ತ ಸೆಳೆಯುತ್ತೆ. ಆದರೆ ಈ ಎಲ್ಲವನ್ನೂ ಕೊಡಿಸುವಂಥ ಅವರ ವಿಧಾನಗಳು, ಅಂದರೆ ನ್ಯಾಯ ಕೊಡಿಸುವಂಥದ್ದು, ಭೂಮಿ ಕೊಡಿಸುವಂಥದ್ದು, ಇದೆಲ್ಲ ಕೊಡಿಸುವಂಥವರ ವಿಧಾನಗಳು ಹಿಂಸಾತ್ಮಕವಾಗಿತ್ತು. ನರರಾಕ್ಷಸ ಎಂದೇ ಕರೆಯಲ್ಪಡುತ್ತಿದ್ದ ಈ ನಕ್ಸಲ್ ಗುಂಪಿಗೆ ಮೂಗುದಾರ ಬೀಳಿಲ್ವಾ? ಇವರ ಹುಟ್ಟಡಗಿಸಲು ಯಾರೂ ಹುಟ್ಟಿ ಬರಲಿಲ್ವಾ? ನಕ್ಸಲ್ ಚಳವಳಿ ಉತ್ತುಂಗದ ದಿನಗಳಿದ್ದಾಗ ರಾಜಾರೋಷವಾಗಿ ತಮ್ಮ ಚಟುವಟಿಕೆಗಳು ನಡೆಸ್ತಾ ಇರುವಾಗ ಇವರನ್ನು ತೊಡೆದು ಹಾಕ್ತೇನೆ,
ಇವರನ್ನು ಮುಗಿಸಿ ಹಾಕ್ತೇನೆ ಅಂತ ಒಬ್ಬ ದಿಟ್ಟ ಪೊಲೀಸ್ ಅಧಿಕಾರಿ ಬರ್ತಾರೆ. ಅದುವೇ ಕೆ ಶ್ರೀನಿವಾಸ್ ವ್ಯಾಸ್ ಅಥವಾ KS ವ್ಯಾಸ್. 1989ರಲ್ಲಿ ಈ PWGಯನ್ನು ಕೊನೆಗಾಣಿಸಲು ಆಂಧ್ರ ಪ್ರದೇಶದಲ್ಲಿ ಒಂದು ಪೊಲೀಸ್ ತಂಡ, ವಿಶೇಷ ಪೊಲೀಸ್ ತಂಡ ರಚನೆ ಆಗುತ್ತೆ. ಇದರ ಮುಖ್ಯಸ್ಥರಾಗಿದ್ದವರೇ KS ವ್ಯಾಸ್. ಈ ದಳದ ಹೆಸರೇ ಗ್ರೇ ಹೌಂಡ್ಸ್. ಅತ್ಯುತ್ತಮ ತರಬೇತಿ ಪಡೆದ ಈ ಪೊಲೀಸ್ ದಳ ನಕ್ಸಲ್ ಚಟುವಟಿಕೆಯನ್ನು ಹಗಲು ರಾತ್ರಿ ಎನ್ನದೇ ಧ್ವಂಸ ಮಾಡ್ತಾರೆ. ಆದರೆ 27 ಜನವರಿ 1993ರಂದು ಹೈದರಾಬಾದ್ನ ಲಾಲ್ ಬಹದ್ದೂರ್ ಸ್ಟೇಡಿಯಂ ಬಳಿ ಕೆ ಶ್ರೀನಿವಾಸ್ ವ್ಯಾಸ್ ಅವರು ಜಾಗ್ ಮಾಡ್ತಾ ಇದ್ದಾಗ PWGಯ ನಕ್ಸಲರು ಹಠಾತ್ತಾಗಿ ದಾಳಿ ಮಾಡಿ ಇವ್ರನ್ನ ಕೊಂದು ಹಾಕ್ತಾರೆ. ಆದರೂ ಈ ಪೊಲೀಸ್ ಕಾರ್ಯಾಚರಣೆ ನಿಲ್ಲೋದಿಲ್ಲ. 2004ರವರೆಗೆ ಈ PWG ಗುಂಪು ದುರ್ಬಲ ಆಗುತ್ತೆ. ಇನ್ನು 2013ರ ವೇಳೆಗೆ ಈ ಗುಂಪು ಕೇವಲ 76 ಜಿಲ್ಲೆಗಳಲ್ಲಿ ಮಾತ್ರ ತನ್ನ ಪ್ರಾಬಲ್ಯವನ್ನು ಹೊಂದಿರುತ್ತೆ. ಅದು ಕೂಡ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಈ PWG ತಂಡಕ್ಕೂ ಮತ್ತು ಕರ್ನಾಟಕಕ್ಕೂ ನಂಟಿದೆ. ಹೇಗೆ ಇದು ಆಂಧ್ರ ಪ್ರದೇಶದಲ್ಲಿ ಬೆಳೀತು, ಕರ್ನಾಟಕದಲ್ಲಿ ಕೂಡ ಅದೇ ಟೈಮಲ್ಲಿ ಬೆಳೆಯುತ್ತೆ. ಕರ್ನಾಟಕದ ಮಣ್ಣಿಗೆ ಇದು ಹೇಗೆ ಕಾಲಿಡುತ್ತೆ? ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆಗಳು 1980ರ ದಶಕದಲ್ಲಿ ವಿಶೇಷವಾಗಿ ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಿರುವಂಥ ರಾಯಚೂರು, ಬೀದರ್, ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಆರಂಭಗೊಳ್ತವೆ. ಈ ಪ್ರದೇಶಗಳಲ್ಲಿ ಭೂಮಾಲೀಕರಿಂದ ದಲಿತರ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟಲು, ಜೀತ ಪದ್ಧತಿಯನ್ನು ವಿರೋಧಿಸಲು ಮತ್ತು ಮೋಸದಿಂದ ಭೂಮಿಯನ್ನು ವಶಪಡಿಸಿಕೊಳ್ಳುವುದನ್ನು ತಡೆಯಲು PWG ಜನರನ್ನು ಸಂಘಟಿಸುತ್ತೆ. 1990ರ ದಶಕದಲ್ಲಿ ನಕ್ಸಲ್ ಚಟುವಟಿಕೆಗಳು ಮಲೆನಾಡು ಪ್ರದೇಶಕ್ಕೆ, ವಿಶೇಷವಾಗಿ ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಮತ್ತು ಕೊಡಗು ಜಿಲ್ಲೆಗಳಿಗೂ ವಿಸ್ತರಿಸುತ್ತೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವಿರುದ್ಧ ಕೂಡ ನಕ್ಸಲ್ ಗುಂಪು ಚಳವಳಿ ಮಾಡುತ್ತೆ ಮತ್ತು ಈ ಚಳವಳಿಗೆ ಆದಿವಾಸಿಗಳ ಬೆಂಬಲ ಕೂಡ ಸಿಗುತ್ತೆ. ಆದರೆ ಕರ್ನಾಟಕದ ನಕ್ಸಲ್ ಚಳವಳಿ ಕೂಡ 2004ರಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾವೋಯಿಸ್ಟ್ ಜೊತೆಗೆ ವಿಲೀನವಾಗುತ್ತೆ. ಇನ್ನು ಮೂರನೇ ಘಟ್ಟ 2004ರಿಂದ ಇಲ್ಲಿಯವರೆಗೆ. ಇದು ಬಹಳ ಪ್ರಮುಖ ಘಟ್ಟ ಅಂತ ಹೇಳ್ಬೋದು. ನಕ್ಸಲ್ ಚಳವಳಿ ಮತ್ತು ಪೊಲೀಸ್ ದಳಗಳ ನಡುವೆ ನಡೆದ ಭೀಕರ ಹೋರಾಟ ಮತ್ತು ನಕ್ಸಲ್ ಚಳವಳಿ ಹೇಗೆ ಕೊನೆಗೂ ದುರ್ಬಲ ಆಗ್ತಾ ಬಂತು ಅನ್ನೋದನ್ನು ಇದು ತಿಳಿಸುತ್ತೆ. 2004ರಲ್ಲಿ ತಲೆ ಎತ್ತಿದ CPIM ಗುಂಪು UAPA ಅಂದರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ 1967 ಅಡಿಯಲ್ಲಿ ಭಯೋತ್ಪಾದಕ ಸಂಘಟನೆ ಎಂಬ ಹಣೆಪಟ್ಟಿಯನ್ನು ಹೊತ್ತುಕೊಳ್ಳುತ್ತೆ ಮತ್ತು ಬ್ಯಾನ್ ಆಗುತ್ತೆ. ಆದರೆ ಇದರಿಂದ ನಕ್ಸಲ್ ಚಳವಳಿಗೆ ಅಂಥ ಡಿಫ್ರೆನ್ಸ್ ಏನಾಗೋದಿಲ್ಲ. ಹಾಗೆ ನೋಡಿದರೆ 2004ರ ನಂತರ ಇನ್ನಷ್ಟು ದಾಳಿಗಳು ಹೆಚ್ಚಾಗ್ತವೆ. ಈ ಸಮಯದಲ್ಲಿ ನಕ್ಸಲರು ತುಂಬ ಸ್ಟ್ರಾಟಜಿಕ್ ಆಗಿ ದಾಳಿಗಳನ್ನ ಸಂಘಟಿಸ್ತಾರೆ. ಈ ಅವಧಿಯಲ್ಲಿ ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ, ಬಿಹಾರ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದಂಥ ರಾಜ್ಯಗಳಲ್ಲಿ ನಕ್ಸಲ್ ದಾಳಿಗಳು ತೀವ್ರಗೊಳ್ತವೆ. ಈ ಸಂದರ್ಭದಲ್ಲಿ ರೆಡ್ ಕಾರಿಡಾರ್ ಎಂದು ಕರೆಯಲ್ಪಡುವ ಪ್ರದೇಶಗಳಲ್ಲಿ ತಮ್ಮ ಹಿಡಿತವನ್ನು ನಕ್ಸಲರು ಬಲಪಡಿಸಿಕೊಳ್ತಾರೆ. ಪೊಲೀಸ್ ಠಾಣೆಗಳು, ಭದ್ರತಾ ಪಡೆಗಳ ಶಿಬಿರಗಳು ಮತ್ತು ಸರ್ಕಾರಿ ಅಧಿಕಾರಿಗಳ ಮೇಲೆ ಆಗಾಗ್ಗೆ ದಾಳಿಗಳನ್ನ ನಡೆಸಲಾಗುತ್ತೆ. ಇದು ನಕ್ಸಲ್ ಚಳವಳಿಯ ವರ್ಸ್ಟ್ ಫೇಸ್ ಅಂತ ಕೂಡ ಹೇಳಲಾಗುತ್ತೆ. ಈ ಒಂದು ದಶಕದಲ್ಲಿ ಹಲವು ದೊಡ್ಡ ನಕ್ಸಲ್ ದಾಳಿಗಳು ನಡೀತವೆ. ಇದರಲ್ಲಿ ನೂರಾರು ಭದ್ರತಾ ಸಿಬ್ಬಂದಿ ಮತ್ತು ನಾಗರಿಕರು ಪ್ರಾಣ ಕಳೆದುಕೊಳ್ತಾರೆ. ಉದಾಹರಣೆಗೆ 2010ರಲ್ಲಿ ಛತ್ತೀಸ್ಗಢದ ದಂತೇವಾಡದಲ್ಲಿ ನಡೆದ ದಾಳಿಯಲ್ಲಿ 76 CRPF ಯೋಧರು ಹುತಾತ್ಮರಾಗಿದ್ರು. ಆದರೆ ಬದಲಾವಣೆ ಅನ್ನೋದು ಕೂಡ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕಾಯ್ತಾ ಇತ್ತು. ಇಲ್ಲಿ ತನಕ ಸರ್ಕಾರಗಳು ನಕ್ಸಲ್ ಚಳವಳಿಯನ್ನು ಕೇವಲ ಸಶಸ್ತ್ರ ಹೋರಾಟದ ಮೂಲಕ ಅಂತ್ಯ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಆದರೆ 2014ರ ನಂತರ ಸರ್ಕಾರದ ಅಪ್ರೋಚ್ ಬದಲಾಗುತ್ತೆ. ಸಶಸ್ತ್ರ ಹೋರಾಟದ ಜೊತೆಗೆ ಆದಿವಾಸಿಗಳಿಗೆ, ಬುಡಕಟ್ಟು ಜನರಿಗೆ ಮತ್ತು ಬಡವರಿಗೆ ಸಿಗ್ತಿರುವಂಥ ನಕ್ಸಲ್ ಬೆಂಬಲವನ್ನು ಕಡಿಮೆ ಮಾಡಲು ಕೂಡ ಸರ್ಕಾರ ಮುಂದಾಗುತ್ತೆ. ಹಾಗಾದರೆ 2004ರ ನಂತರ ನಕ್ಸಲ್ ಚಳವಳಿಯಲ್ಲಿ ಏನು ಬದಲಾವಣೆ ಆಯಿತು? ನಕ್ಸಲರು ಯಾಕೆ ಹಿಂದೇಟು ಹಾಕ್ತಾ ಹೋದರು? 2014ರಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಕ್ಸಲ್ ನಿಗ್ರಹಕ್ಕೆ ಇನ್ನಷ್ಟು ಬಲವಾದ ಕಾರ್ಯತಂತ್ರಗಳನ್ನ ಅಳವಡಿಸಲಾಯಿತು. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ 2026 ಮಾರ್ಚ್ ವೇಳೆಗೆ ದೇಶವನ್ನು ನಕ್ಸಲ್ ಮುಕ್ತಗೊಳಿಸುವ ಗುರಿಯನ್ನು ಹೊಂದಿದ್ದಾರೆ. ಹೀಗಾಗಿ ನಕ್ಸಲ್ ಹಿಂಸಾಚಾರ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಸರ್ಕಾರದ ಅಂಕಿಅಂಶಗಳನ್ನೇ ನೋಡೋದಾದರೆ 2014ರಿಂದ 2024ರವರೆಗೆ ನಕ್ಸಲ್ ಹಿಂಸಾಚಾರದ ಘಟನೆಗಳಲ್ಲಿ 53% ಇಳಿಕೆಯಾಗಿದೆ. ಭದ್ರತಾ ಸಿಬ್ಬಂದಿಯ ಸಾವುಗಳಲ್ಲಿ 73% ಮತ್ತು ನಾಗರಿಕರ ಸಾವುಗಳಲ್ಲಿ 70% ಇಳಿಕೆ ಆಗಿದೆ. ಇದು ನಕ್ಸಲ್ ಚಟುವಟಿಕೆಗಳ ತೀವ್ರತೆ ಕಡಿಮೆಯಾಗಿರೋದರ ಸ್ಪಷ್ಟ ಸೂಚನೆ. ಇನ್ನು ನಕ್ಸಲಿಯರ ಚಲನವಲನಗಳನ್ನ ಪತ್ತೆ ಹಚ್ಚಲು ಡ್ರೋನ್ ಕಣ್ಗಾವಲು, ಉಪಗ್ರಹ ಚಿತ್ರಣ, ಮೊಬೈಲ್ ಫೋನ್ ಚಟುವಟಿಕೆಗಳ ವಿಶ್ಲೇಷಣೆ, ಸಾಮಾಜಿಕ ಮಾಧ್ಯಮ ವಿಶ್ಲೇಷಣೆ ಅಂತ ಆಧುನಿಕ ತಂತ್ರಜ್ಞಾನಗಳನ್ನು ಕೂಡ ವ್ಯಾಪಕವಾಗಿ ಈಗ ಬಳಸಲಾಗ್ತಾ ಇದೆ. ಹೀಗಾಗಿ ಭದ್ರತಾ ಪಡೆಗಳು ಹೆಚ್ಚು ನಿಖರವಾದ ಕಾರ್ಯಾಚರಣೆಗಳು ನಡೆಸಲು ಸಾಧ್ಯವಾಗ್ತಾ ಇದೆ. ಇದರೊಂದಿಗೆ ನಕ್ಸಲ್ ನಾಯಕರ ಬಂಧನ ಮತ್ತು ಹತ್ಯೆ ಕೂಡ ನಡೀತಾ ಇದೆ. ಕಳೆದ ಒಂದು ದಶಕದಲ್ಲಿ ಅಂದರೆ 2014ರಿಂದ 2024ರ ಅವಧಿಯಲ್ಲಿ 14 ಪ್ರಮುಖ ನಕ್ಸಲ್ ಕಮಾಂಡರ್ಗಳು ಹತರಾಗಿದ್ದಾರೆ.
ಇತ್ತೀಚೆಗೆ ತಾನೇ ಅಂದರೆ ಕಳೆದ ತಿಂಗಳು ಮೇ 2025ರಂದು ಮೋಸ್ಟ್ ವಾಂಟೆಡ್ ನಕ್ಸಲ್ ಬಸವರಾಜು ಹತ್ಯೆ. ಅದಕ್ಕೂ ಮೊದಲು ಏಪ್ರಿಲ್ 2025ರಂದು ಜಾರ್ಖಂಡ್ನಲ್ಲಿ ತಲೆಗೆ ₹1 ಕೋಟಿ ಬಹುಮಾನವಿದ್ದ ಪ್ರಯಾಗ್ ಮಾಂಜಿ ಸೇರಿದಂತೆ 8 ನಕ್ಸಲೀಯರ ಹತ್ಯೆ ನಡೆದು. ಇದೆಲ್ಲವೂ ನಕ್ಸಲ್ ನಾಯಕತ್ವನ ದುರ್ಬಲಗೊಳಿಸಿದ್ದು. ಇದರೊಂದಿಗೆ ಭಾರೀ ಪ್ರಮಾಣದಲ್ಲಿ ನಕ್ಸಲರು ಶರಣಾಗತಿ ಕೂಡ ಹೊಂದ್ತಾ ಇದ್ದಾರೆ, ಅಂದರೆ ಸರ್ಕಾರಕ್ಕೆ ಶರಣಾಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕೂಡ 2010ನೇ ಇಸ್ವಿಯಿಂದಲೇ ಶರಣಾಗತಿ ಕಾರ್ಯಕ್ರಮದಲ್ಲಿ ನಕ್ಸಲರ ಮನವೊಲಿಸುವ ಕಾರ್ಯಕ್ರಮ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ದಿವಂಗತ ಗೌರಿ ಲಂಕೇಶ್ ಅವರನ್ನ ನೆನೆಯಲೇಬೇಕು. ಇವರ ನೇತೃತ್ವದಲ್ಲಿ ಒಂದು ತಂಡ ರಚಿಸಿ ನಕ್ಸಲರನ್ನು ಸಂಪರ್ಕಿಸಿ ಅವರನ್ನ ಶರಣಾಗತಿ ಆಗೋ ಹಾಗೆ ಮನವೊಲಿಸುವ ಕೆಲಸವನ್ನು ಗೌರಿ ಅವರು ಮಾಡಿದರು. ಈ ಶರಣಾಗತಿ ಪ್ರಕ್ರಿಯೆ ಇತ್ತೀಚಿನ ದಿನಗಳಲ್ಲಿ ಕೂಡ ನಡೀತಾ ಇದೆ. ಜನವರಿ 2025ರಲ್ಲಿ ಅಂದರೆ ಇದೇ ವರ್ಷ ಶೃಂಗೇರಿ ತಾಲೂಕಿನ ಮುಂಡಗಾರು ಲತಾ, ದಕ್ಷಿಣ ಕನ್ನಡದ ಕುತ್ಲೂರಿನ ಸುಂದರಿ, ಬಾಳೆಹೊಳಿಯ ವನಜಾಕ್ಷಿ, ಆಂಧ್ರ ಪ್ರದೇಶದ ಮಾರೆಪ್ಪ, ಆರೋಲಿ ಅಲಿಯಾಸ್ ಜಯಣ್ಣ, ತಮಿಳುನಾಡಿನ ಕೆ ವಸಂತ್ ಮತ್ತು ಕೇರಳದ TN ಜೀಶ ಸೇರಿದಂತೆ 6 ನಕ್ಸಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿಯೇ ಬೆಂಗಳೂರಿನಲ್ಲಿ ಶರಣಾಗಿದ್ದಾರೆ. ಇದರೊಂದಿಗೆ ಕರ್ನಾಟಕ ರಾಜ್ಯ ನಕ್ಸಲ್ ಮುಕ್ತ ರಾಜ್ಯ ಅನ್ನೋ ಹೇಳಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಂತೂ ರಕ್ತ ಸಿಕ್ತ ನಕ್ಸಲ್ ಚಳವಳಿಗೆ ಅಂತ್ಯ ಸಿಗಲಿದೆ ಅನ್ನೋ ಆಶಾವಾದ ಕಾಣಿಸ್ತಾ ಇದೆ. ಇದೆಲ್ಲ ಇತಿಹಾಸ ಆಯಿತು. ಆದರೆ ಒಂದು ಪ್ರಶ್ನೆಯನ್ನು ನಿಮಗೆ ನೀವು ಕೇಳ್ಕೊಳ್ಬೇಕು, ಅಥವಾ ನಮಗೆ ನಾವು ಕೇಳ್ಕೊಳ್ಬೇಕು. ನಕ್ಸಲರೆಲ್ಲರೂ ಕೆಟ್ಟವರು, ಅವರು ಹಿಂಸೆ ಮಾಡ್ತಾರೆ, ಅವರು ಮ್ಯಾನಿಪುಲೇಟ್ ಮಾಡ್ತಾರೆ, ಅವರು ಕೊಲೆ ಮಾಡ್ತಾರೆ, ಹೀಗೆ ನಕ್ಸಲರ ವಿರುದ್ಧ ಹಲವು ಆರೋಪಗಳನ್ನ ನಾವು ನೋಡಿದ್ದೇವೆ, ಮಾಡಿದ್ದೇವೆ. ಆದರೆ ಒಂದು ವಿಚಾರವನ್ನು ಸರ್ಕಾರ ಮಾಡಬೇಕು, ಪ್ರಜ್ಞಾವಂತರು ಮಾಡಬೇಕು. ಹೆಚ್ಚು ಕಡಿಮೆ 50 ವರ್ಷಗಳ ಕಾಲ ಆದಿವಾಸಿಗಳು, ಬಡವರು, ಭೂರಹಿತರು ಹೀಗೆ ಸಮಾಜದಿಂದ ಹೊರಗಿಟ್ಟ ಜನಾಂಗಗಳು ಯಾಕೆ ನಕ್ಸಲರನ್ನು ಬೆಂಬಲಿಸಿದವು? ಸ್ನೇಹಿತರೆ, ಈ ವಿಡಿಯೋ ಆರಂಭದಲ್ಲಿ ಒಂದು ವಿಷಯ ಹೇಳಿದ್ದೆ, ಅಪ್ಪ ಮಕ್ಕಳ ಕಥೆ ಹೇಳಿದ್ದೆ, ನಿಮಗೆ ನೆನಪಿರಬಹುದು. ಅದು ಯಾಕೆ ಹೇಳಿದೆ ಅನ್ನೋದರ ಉತ್ತರ ಈಗ ಪ್ರಾಯಶಃ ನಿಮಗೆ ಸಿಕ್ಕಿರಬಹುದು. ಒಂದು ಕ್ರಾಂತಿ ದೀರ್ಘಕಾಲದವರೆಗೆ ಇರಬೇಕು, ಬದುಕಬೇಕು ಅಂದರೆ ಅದು ಕೇವಲ 3 ರೀತಿಯಿಂದ ಮಾತ್ರ ಸಾಧ್ಯ. ಒಂದು, ಶಕ್ತಿಶಾಲಿ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಇರುವಂಥ ಸಿದ್ಧಾಂತ. ಎರಡನೇದು, ಆ ಸಿದ್ಧಾಂತವನ್ನು ಅನುಸರಿಸುವ ಮಾಸ್ ಅಂದರೆ ಜನ. ಮೂರನೇದು, ಈ ಸಿದ್ಧಾಂತವನ್ನು ಮತ್ತು ಅದರ ಅನುಯಾಯಿಗಳನ್ನು ಮುನ್ನಡೆಸುವ ಸ್ಟ್ರಾಂಗ್ ಆದ ನಾಯಕತ್ವ. ನೀವು ಇತಿಹಾಸದಲ್ಲಿ ನಡೆದ ಯಾವುದೇ ಕ್ರಾಂತಿಯನ್ನು ಕೂಡ ತೆಗೆದು ನೋಡಿದರೂ ಈ 3 ಅಂಶಗಳು ಇದ್ದೇ ಇರ್ತವೆ. ಹಾಗೆ ನಕ್ಸಲಿಸಂನಲ್ಲಿ ಕೂಡ ಈ ಅಂಶಗಳಿದ್ದವು. ಹಾಗಾಗಿಯೇ ಸಾವಿರಾರು ಜನರನ್ನು ಇದು ತನ್ನತ್ತ ಸೆಳೆಯಲು ಸಾಧ್ಯವಾಯಿತು. ಆದಿವಾಸಿಗಳು ಮುಗ್ಧರು, ಹೀಗಾಗಿ ನಕ್ಸಲಿಸಂಗೆ ಬೇಗ ಬಲಿಯಾದರು ಅಂತ ನಾವು ಮಾತಾಡ್ತೀವಿ. ಆದರೆ ಯಾಕೆ ಅನ್ನೋದು ಬೇಕಲ್ವಾ? ಯಾಕೆ ಈ ಬಗ್ಗೆ ಅವ್ರಿಗೆ ಆಕರ್ಷಣೆ ಇತ್ತು? ಇದರಲ್ಲಿ ಆದಿವಾಸಿಗಳ ತಪ್ಪು ಇದೆಯೋ ಅಥವಾ ಸರ್ಕಾರದ ತಪ್ಪಿದೆಯೋ ಅನ್ನುವ ಆತ್ಮಾವಲೋಕನ ಕೂಡ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಯಾಕೆ ಆದಿವಾಸಿಗಳು ನಕ್ಸಲರಾದ್ರು ಅನ್ನೋದಕ್ಕೆ ಕೆಲವು ಕಾರಣಗಳನ್ನ ಕೊಡ್ತೀನಿ, ಕೇಳಿ. ಮೊದಲನೇ ಕಾರಣ, ಭೂಮಿ ಮತ್ತು ಅರಣ್ಯ ಹಕ್ಕುಗಳ ನಿರಾಕರಣೆ. ಬುಡಕಟ್ಟು ಸಮುದಾಯಗಳು ಸಾಂಪ್ರದಾಯಿಕವಾಗಿ ಅರಣ್ಯ ಮತ್ತು ಅರಣ್ಯ ಉತ್ಪನ್ನಗಳ ಮೇಲೆ ಅವಲಂಬಿತವಾಗಿವೆ. ಆದರೆ ಸರ್ಕಾರದ ಅರಣ್ಯ ನೀತಿಗಳು, ವನ್ಯಜೀವಿ ಸಂರಕ್ಷಣಾ ಕಾನೂನುಗಳು ಮತ್ತು ದೊಡ್ಡ ಪ್ರಮಾಣದ ಯೋಜನೆಗಳು, ಉದಾಹರಣೆಗೆ ಅಣೆಕಟ್ಟುಗಳು, ಗಣಿಗಾರಿಕೆ, ಕೈಗಾರಿಕೆಗಳು ಅವರನ್ನು ತಮ್ಮ ಸಾಂಪ್ರದಾಯಿಕ ಭೂಮಿಯಿಂದ ಅಂದರೆ ತಮ್ಮ ತವರಿನಿಂದ ಒಕ್ಕಲೆಬ್ಬಿಸ್ತವೆ, ತಮ್ಮ ಊರಿನಿಂದ ಒಕ್ಕಲೆಬ್ಬಿಸ್ತವೆ. ಇದರಿಂದ ಅವರು ಭೂಹೀನರಾಗ್ತಾರೆ, ಜೀವನೋಪಾಯವನ್ನು ಕಳೆದುಕೊಳ್ತಾರೆ. ಯಾಕೆಂದರೆ ಅವರಿಗೆ ಅದು ಬಿಟ್ಟು ಅಂದರೆ ಅರಣ್ಯದ ಮೇಲೆ ಡಿಪೆಂಡ್ ಆಗಿ ಜೀವನ ನಡೆಸೋದು ಬಿಟ್ಟು ಬೇರೆ ಗೊತ್ತಿಲ್ಲ. ಇದೇ ಸಂದರ್ಭದಲ್ಲಿ ನಕ್ಸಲೀಯರ ಈ ಭೂಮಿಗಾಗಿ ಹೋರಾಟ ಬುಡಕಟ್ಟು ಜನರ ವಿಶ್ವಾಸವನ್ನು ಗಳಿಸುತ್ತೆ. ಎರಡನೇದು, ಶೋಷಣೆ ಮತ್ತು ಬಡತನ. ಬುಡಕಟ್ಟು ಪ್ರದೇಶಗಳಲ್ಲಿ ಭೂಮಾಲೀಕರಿಂದ, ಸಾಲದಾತರಿಂದ ಮತ್ತು ಗುತ್ತಿಗೆದಾರರಿಂದ ಶೋಷಣೆ ಸಾಮಾನ್ಯವಾಗಿ ನಡೀತಾ ಇತ್ತು. ಅವರಿಗೆ ಕಡಿಮೆ ಕೂಲಿ ನೀಡೋದು, ಸಾಲದ ಸುಳಿಗೆ ಸಿಲುಕಿಸೋದು, ಅವರ ಸಂಪನ್ಮೂಲಗಳನ್ನು ಕಬಳಿಸೋದು ಇದೆಲ್ಲವೂ ಕೂಡ ನಡೀತಾ ಇತ್ತು. ಈ ಸಮಯದಲ್ಲಿ ನಕ್ಸಲರು ಇಂಥ ಶೋಷಕರ ವಿರುದ್ಧ ನಾವು ಹೋರಾಡ್ತೀವಿ ಅನ್ನೋ ಭರವಸೆನೇ ನೀಡಿದರು ಮತ್ತು ಹಲವಾರು ಕಡೆ ಅಂಥ ವ್ಯಕ್ತಿಗಳಿಗೆ ಶಿಕ್ಷೆ ಕೂಡ ನೀಡಿದರು. ಇದು ಬುಡಕಟ್ಟು ಜನರಿಗೆ ತಾತ್ಕಾಲಿಕ ನ್ಯಾಯದಂತೆ, ತಾತ್ಕಾಲಿಕ ಸಮಾಧಾನದಂತೆ ಕಾಣಿತು. ಹೀಗಾಗಿ ಅವರು ಅದರತ್ತ ಆಕರ್ಷಿತರಾದರು. ಇನ್ನು ಮೂರನೇದು, ಸರ್ಕಾರದ ನಿರ್ಲಕ್ಷ್ಯ ಮತ್ತು ಅಭಿವೃದ್ಧಿಯ ಕೊರತೆ. ನಕ್ಸಲ್ ಪೀಡಿತ ಪ್ರದೇಶಗಳು ಹೆಚ್ಚಾಗಿ ದೂರದ ದುರ್ಗಮ ಅರಣ್ಯ ಪ್ರದೇಶಗಳಾಗಿವೆ. ಇಲ್ಲಿ ಶಿಕ್ಷಣ, ಆರೋಗ್ಯ, ರಸ್ತೆಗಳು, ಕುಡಿಯುವ ನೀರು, ವಿದ್ಯುತ್ ಮುಂತಾದ ಮೂಲಭೂತ ಸೌಕರ್ಯಗಳ ಕೊರತೆ ತುಂಬ ಜಾಸ್ತಿ ಇದೆ. ಅಭಿವೃದ್ಧಿ ಯೋಜನೆಗಳು ಕೂಡ ಇವರನ್ನು ಸರಿಯಾಗಿ ತಲುಪಲ್ಲ. ಯಾಕೆಂದರೆ ಭ್ರಷ್ಟಾಚಾರ. ಇದೆಲ್ಲದರಿಂದಾಗಿ ಸರ್ಕಾರದ ಬಗ್ಗೆ ಈ ಆದಿವಾಸಿಗಳಲ್ಲಿ ಅಸಮಾಧಾನ ಮೂಡುತ್ತೆ. ಇದನ್ನು ಕಂಡ ನಕ್ಸಲೀಯರು ಈ ಮೂಲಭೂತ ಸೌಕರ್ಯಗಳನ್ನ ನಾವೇ ಒದಗಿಸ್ತೀವಿ ಅನ್ನೋ ಭರವಸೆ ನೀಡಿದರು ಮತ್ತು ಕೆಲವು ಕಡೆ ಅದನ್ನು ಕಾರ್ಯರೂಪಕ್ಕೆ ತಂದರು. ನಾಲ್ಕನೇ ಕಾರಣ, ಪೊಲೀಸ್ ಮತ್ತು ಸರ್ಕಾರದ ದಬ್ಬಾಳಿಕೆ, ದೌರ್ಜನ್ಯ.
ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳ ಸಂದರ್ಭದಲ್ಲಿ ಪೊಲೀಸರು ಮತ್ತು ಭದ್ರತಾ ಪಡೆಗಳಿಂದ ಬುಡಕಟ್ಟು ಜನರ ಮೇಲೆ ದೌರ್ಜನ್ಯ ನಡೆದಿರುವುದು, ಸುಳ್ಳು ಪ್ರಕರಣ ದಾಖಲು ಮಾಡಿರುವಂಥದ್ದು, ಬಂಧಿಸುವುದು ಮತ್ತು ಕೆಲವೊಮ್ಮೆ ಎನ್ಕೌಂಟರ್ ಮಾಡಿರುವಂಥ ಘಟನೆಗಳು ಕೂಡ ನಡೆದಿವೆ. ಇದು ಬುಡಕಟ್ಟು ಸಮುದಾಯಗಳಲ್ಲಿ ಸರ್ಕಾರದ ವಿರುದ್ಧ ಭಯವನ್ನು ಹೆಚ್ಚಿಸುತ್ತೆ, ದ್ವೇಷವನ್ನು ಹೆಚ್ಚಿಸುತ್ತೆ. ಪೊಲೀಸರು ಮತ್ತು ಈ ಅರೆಸೈನಿಕ ಪಡೆಗಳಿಂದ ತಮ್ಮನ್ನು ರಕ್ಷಿಸಲು ಕೇವಲ ನಕ್ಸಲರಿಗೆ ಮಾತ್ರ ಸಾಧ್ಯ ಅನ್ನೋ ಭಾವನೆ ಅವರಲ್ಲಿ ಮೂಡುತ್ತೆ. ಇನ್ನು 5ನೇ ಕಾರಣ ಸೈದ್ಧಾಂತಿಕ ಆಕರ್ಷಣೆ, ಅಂದರೆ ಯಾವುದೋ ನಿಜಂ ಬಗ್ಗೆ ಆಕರ್ಷಣೆ. ನಕ್ಸಲರು ಮಾವೋವಾದಿ ಸಿದ್ಧಾಂತವನ್ನು ಅನುಸರಿಸುತ್ತಾರೆ. ಅದು ಸಶಸ್ತ್ರ ಹೋರಾಟದ ಮೂಲಕ ಬಡವರ ಆಡಳಿತವನ್ನು ಸ್ಥಾಪಿಸುವ ಬಗ್ಗೆ ಮಾತನಾಡುತ್ತೆ. ಇದು ಸಮಾಜದಲ್ಲಿನ ತೀವ್ರ ಅಸಮಾನತೆಗಳಿಂದ ಬೇಸತ್ತಿದ್ದ ಬುಡಕಟ್ಟು ಜನರಿಗೆ ಒಂದು ಕ್ರಾಂತಿಕಾರಕ ಪರಿಹಾರದಂತೆ ಕಾಣಿಸುತ್ತೆ. ಈಗ ಹೇಳಿ, ತಪ್ಪು ಕೇವಲ ಆದಿವಾಸಿಗಳಿಂದ, ಬುಡಕಟ್ಟು ಜನರಿಂದ, ಬಡವರಿಂದ ಮಾತ್ರ ಆಗಿದೆಯಾ? ಖಂಡಿತ ಇಲ್ಲ. ಹಾಗಾದರೆ ಸರ್ಕಾರ ತನ್ನ ತಪ್ಪುಗಳನ್ನ ತಿದ್ದಿಕೊಳ್ಳಲಿಲ್ವಾ? ಅದು ಕೂಡ ಆಗಿದೆ. ಕಳೆದ ಒಂದು ದಶಕದಲ್ಲಿ ಸರ್ಕಾರದ ನೀತಿಗಳಲ್ಲಿ ನಾವು ಬಹಳಷ್ಟು ಬದಲಾವಣೆಗಳನ್ನ ಕಾಣಬಹುದು. ನಕ್ಸಲಿಸಮ್ ಅನ್ನು ಕೇವಲ ಪೊಲೀಸ್ ಕಾರ್ಯಾಚರಣೆ ಮೂಲಕ ಕೊನೆಗಾಣಿಸಬಹುದು ಎಂಬ ಭ್ರಮೆಯಿಂದ ಸರ್ಕಾರ ಹೊರಬಂದಿದೆ. ಜೊತೆಗೆ ಆದಿವಾಸಿ ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ವಿವಿಧ ಯೋಜನೆಗಳನ್ನ ಜಾರಿಗೆ ತಂದು ಆದಿವಾಸಿಗಳನ್ನ ಮುಖ್ಯ ವಾಹಿನಿಗೆ ತರಲು ಶ್ರಮಿಸ್ತಾ ಇದೆ. ಅಂಥ ಯೋಜನೆಗಳಲ್ಲಿ ಪ್ರಮುಖವಾದ್ದು ವಿಶೇಷ ಕೇಂದ್ರೀಯ ನೆರವು. ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಂದರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಆರ್ಥಿಕ ಅಭಿವೃದ್ಧಿಗಾಗಿ SCA ಯೋಜನೆಯಡಿ ಅಂದರೆ ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್ ಯೋಜನೆಯಡಿ ಜುಲೈ 2021ರವರೆಗೆ 2698 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಇದರಲ್ಲಿ 16 ಯೋಜನೆಗಳು ಕಾರ್ಯಗತಗೊಂಡಿವೆ. ಉದಾಹರಣೆಗೆ ರಸ್ತೆ, ಮೊಬೈಲ್ ಟವರ್ಗಳು, ಏಕಲವ್ಯ ಮಾದರಿಯ ವಸತಿ ಶಾಲೆಗಳು, ಅಂಚೆ ಖಾತೆ, ATM ಮತ್ತು ಬ್ಯಾಂಕ್ ಶಾಖೆಗಳ ಸ್ಥಾಪನೆಗೆ ಹಣಕಾಸಿನ ಸಹಾಯ ನೀಡಲಾಗಿದೆ. ಕರ್ನಾಟಕದ ಚಿಕ್ಕಮಗಳೂರು ಮತ್ತು ಉಡುಪಿಯಂಥ ಪ್ರದೇಶಗಳು ಕೂಡ ಈ ಯೋಜನೆಯ ಲಾಭವನ್ನು ಪಡೆದಿವೆ. ಇನ್ನು 2ನೇದಾಗಿ ರೋಡ್ ಕನೆಕ್ಟಿವಿಟಿ ಯೋಜನೆ. ಈ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ರಸ್ತೆ ಸಂಪರ್ಕವನ್ನು ಸುಧಾರಿಸಲು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ 2ರ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಕರ್ನಾಟಕದ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ ಸಂಪರ್ಕ ಸುಧಾರಣೆಯಿಂದ ಆದಿವಾಸಿಗಳಿಗೆ ಮಾರುಕಟ್ಟೆ ಸಿಗುವಂಥದ್ದು ಮತ್ತು ಇನ್ನಿತರ ಸೇವೆಗಳು ಸಿಗುವಂಥದ್ದು ಸಾಧ್ಯವಾಗಿದೆ. ಇನ್ನು 3ನೇದಾಗಿ ಏಕಲವ್ಯ ಮಾದರಿಯ ವಸತಿ ಶಾಲೆಗಳು. ಆದಿವಾಸಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ಕೇಂದ್ರ ಸರ್ಕಾರದಿಂದ ಈ ಶಾಲೆಗಳನ್ನ ಸ್ಥಾಪನೆ ಮಾಡಲಾಗಿದೆ. ಕರ್ನಾಟಕದ ರಾಯಚೂರು ಮತ್ತು ಚಿಕ್ಕಮಗಳೂರಿನಂಥ ಜಿಲ್ಲೆಗಳಲ್ಲಿ ಈ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇವೆ. ಇನ್ನು 4ನೇದಾಗಿ ರೋಶನಿ ಯೋಜನೆ. ನಕ್ಸಲ್ ಪೀಡಿತ ಜಿಲ್ಲೆಗಳಲ್ಲಿ ಆದಿವಾಸಿ ಯುವಕರಿಗೆ ಕೌಶಲ್ಯ ತರಬೇತಿ ನೀಡಲು ಈ ಯೋಜನೆಯನ್ನು ಆರಂಭಿಸಲಾಗಿದೆ. ಕರ್ನಾಟಕದ ಮಲೆನಾಡು ಪ್ರದೇಶದ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಈ ಯೋಜನೆ ಸಹಾಯಕವಾಗಿದೆ. ಇವುಗಳೊಂದಿಗೆ 2017ರಲ್ಲಿ ರಾಜನಾಥ್ ಸಿಂಗ್ ಅವರು ಗೃಹ ಸಚಿವರಾಗಿದ್ದ ಸಂದರ್ಭದಲ್ಲಿ ತಂದಂಥ ಸಮಾಧಾನ ಎಂಬ ಒನ್ ಸ್ಟಾಪ್ ಸೊಲ್ಯೂಷನ್ ಕಾರ್ಯತಂತ್ರ. ಈ ಉಗ್ರವಾದವನ್ನು ತಡೆಯಲು ಛತ್ತೀಸ್ಗಢದಲ್ಲಿ ಶುರು ಮಾಡಿದ ಸಲ್ವಾ ಜುಡುಮ್ ಎಂಬ ಶಾಂತಿ ಜಾಥಾ. ಹೀಗೆ ಇವೆಲ್ಲವೂ ನಕ್ಸಲಿಸಂ ಎಂಬ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂನಿಂದ ಅಮಾಯಕ ಜನರನ್ನು ಹೊರತರಲು ಸರ್ಕಾರ ತೆಗೆದುಕೊಂಡ ಕೆಲವು ನಿರ್ಧಾರಗಳು. ಈ ವಿಡಿಯೋ ಮುಗಿಸೋಕಿನ ಮುಂಚೆ ನಾನು ನೋಡಿದ ಒಂದು ಸಿನಿಮಾ ನೆನಪು ಬರುತ್ತೆ ನನಗೆ. ತೆಲುಗು ಭಾಷೆಯಲ್ಲಿ ಬಂದ ಗಮ್ಯಂ ಅನ್ನೋ ಸಿನಿಮಾ ಕನ್ನಡದಲ್ಲಿ ಸವಾರಿ ಅನ್ನೋ ಹೆಸರಿನಿಂದ ಬಂತು. ಅದರಲ್ಲಿ ಒಂದು ಸೀನ್ ಬರುತ್ತೆ. ಶ್ರೀನಗರ ಕಿಟ್ಟಿ ಅದರಲ್ಲಿ ನಾಯಕ ನಟರಾಗಿದ್ದಾರೆ. ಅದರಲ್ಲಿ ನಾಯಕ ನಟನಿಗೆ ಈ ನಕ್ಸಲರು ಕಾಡಿನಲ್ಲಿ ಸಿಗ್ತಾರೆ. ಅವರು ಹೇಳ್ತಾರೆ ತಮ್ಮ ಹೋರಾಟದ ಬಗ್ಗೆ, ತಮ್ಮ ಚಳವಳಿಯ ಬಗ್ಗೆ, ತಾವು ಯಾವ ರೀತಿ ನ್ಯಾಯ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಹೇಳಿದಾಗ ಅಲ್ಲಿ ಆ ಸೀನಲ್ಲಿ ನಾಯಕ ನಟ ಅಥವಾ ಇನ್ನೊಬ್ಬ ವ್ಯಕ್ತಿ ಒಂದು ಪ್ರಶ್ನೆ ಕೇಳ್ತಾನೆ. ಎಲ್ಲ ಸರಿ ಮಾಡ್ತಾ ಇದ್ದೀರಾ ನೀವು, ನಿಮ್ಮ ಇಂಟೆನ್ಷನ್ ತುಂಬ ಚೆನ್ನಾಗಿದೆ, ಆದರೆ ಯಾಕೆ ಕಾಡಲ್ಲಿದ್ದೀರಾ ನೀವು, ಯಾಕೆ ನೀವು ನಾಡಿಗೆ ಬರಲ್ಲ ಅನ್ನೋ ಪ್ರಶ್ನೆ ಕೇಳ್ತಾನೆ. ಇದು ತುಂಬ ಪ್ರಮುಖವಾದ ಪ್ರಶ್ನೆ. ಯಾಕೆಂದರೆ ನಕ್ಸಲಿಸಂ ಚಳುವಳಿಯ ಹಿಂದೆ ಸದುದ್ದೇಶಗಳೇ ಇರಬಹುದು, ಆದರೆ ಭಾರತದ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ, ಸಂವಿಧಾನದ ಆಡಳಿತ ನಡೀತಿರುವಂಥ ದೇಶದಲ್ಲಿ ಮತ್ತು ಚುನಾವಣೆ ಮೂಲಕ ಎಲೆಕ್ಟ್ ಆಗುವಂಥ ಚುನಾವಣೆ ವ್ಯವಸ್ಥೆ ಇರುವಂಥ ದೇಶದಲ್ಲಿ ಹಿಂಸಾಚಾರಕ್ಕೆ ಎಲ್ಲೂ ಜಾಗ ಇಲ್ಲ. ಏನೇ ಇಂಟೆನ್ಷನ್ ಸರಿ ಇರಬಹುದು, ಆದರೆ ನೀವು ಕೂಡ ನಾಡಿಗೆ ಬನ್ನಿ, ಚುನಾವಣೆಯಲ್ಲಿ ಭಾಗವಹಿಸಿ ಅಥವಾ ಹೋರಾಟದಲ್ಲಿ ಪಾಲ್ಗೊಳ್ಳಿ ಮತ್ತು ಜನರಿಗೆ ಒಳ್ಳೆಯದನ್ನು ಮಾಡಿ ಅನ್ನೋ ಮಾತು ಆ ಸೀನಲ್ಲಿ ಕಂಡುಬರುತ್ತೆ. ನನಗೆ ನೆನಪು ಬಂದಿರೋದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗಾದರೆ ವಿಡಿಯೋದ ಕೊನೆಯಲ್ಲಿ ನಾನು ಕೇಳಿಕೊಳ್ಳುವ ಪ್ರಶ್ನೆ ಏನಂದರೆ, ಭಾರತ ನಕ್ಸಲಿಸಂನಿಂದ ಮುಕ್ತ ಆಗುತ್ತಾ? ನಕ್ಸಲ್ ಮುಕ್ತ ಭಾರತ ಅಂತ ನಾವು ಹೇಳಿಕೊಳ್ಳಲು ಸಾಧ್ಯ ಆಗುತ್ತಾ? ಈ ಪ್ರಶ್ನೆಗೆ ನಾವು ಸಕಾರಾತ್ಮಕ ಉತ್ತರವನ್ನು ನಾವು ಪಡಿಬೇಕು ಅಂದರೆ, ಹೌದು ನಕ್ಸಲೀಯರು ನಮ್ಮ ದೇಶದಲ್ಲಿ ಇಲ್ಲ, ನಕ್ಸಲ್ ಚಳವಳಿ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಥವಾ ಅದು ಸಾಧ್ಯ ಆಗಬೇಕು ಅಂದರೆ ನಕ್ಸಲಿಸಮ್ ಈ ದೇಶದಲ್ಲಿ ಯಾಕೆ ಬಂತು ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಕ್ರಾಂತಿ ಯಾಕೆ ಈ ದೇಶದಲ್ಲಿ ಹುಟ್ಟಿತು ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಇದೆಲ್ಲವೂ ನಮಗೆ ಮತ್ತು ನಮ್ಮ ಸರ್ಕಾರಗಳಿಗೆ ಒಂದು ಪಾಠ. ಈ ಪಾಠಗಳನ್ನ ಕಲಿತರೆ ಮತ್ತು ಪಾಠಗಳಿಂದ ಕಲಿತ ಪಾಠಗಳನ್ನು ಇಂಪ್ಲಿಮೆಂಟ್ ಮಾಡಿದರೆ
ಪ್ರಾಯಶಃ ನಕ್ಸಲಿಸಮ್ ಭಾರತದಲ್ಲಿ ಮತ್ತೆ ಬೆಳೆಯೋದಿಲ್ಲ. ಇಲ್ಲ ಅಂತಂದರೆ ಅದೇ ಭ್ರಷ್ಟಾಚಾರ ನಡೆದ್ರೆ, ಅದೇ ₹1 ಸೆಂಟ್ರಲ್ ಗೌರ್ಮೆಂಟ್ ಬಿಟ್ಟರೆ ಕೇವಲ 15 ಪೈಸೆ ತಲುಪುತ್ತೆ ಅಂತ ರಾಜೀವ್ ಗಾಂಧಿ ಅವರು ಹೇಳಿದ್ರಲ್ಲ, ಮಾಜಿ ಪ್ರಧಾನಿ, ಅದೇ ಥರ ಆಗಿದ್ರೆ ಮತ್ತು ಅವೈಜ್ಞಾನಿಕವಾದ ಯೋಜನೆಗಳ ಮೂಲಕ ಬುಡಕಟ್ಟು ಜನರನ್ನ ಒಕ್ಕಲೆಬ್ಬಿಸುವಂಥ ಪ್ರಯತ್ನಗಳು ಪದೇ ಪದೇ ಆದರೆ ಪ್ರಾಯಶಃ ಮತ್ತೆ ನಕ್ಸಲಿಸಮ್ ಬೆಳಿಬಹುದು. ಹೀಗಾಗಿ ಈ ತಪ್ಪುಗಳನ್ನ ಮಾಡದೇ ಇರೋಣ ಮತ್ತು ನಕ್ಸಲಿಸಮ್ ಎಂಬ ಭೂತ ಮತ್ತೆ ಭಾರತಕ್ಕೆ ಹಿಡಿಯದಿರಲಿ ಅಂತ ಆಶಿಸೋಣ. ಸ್ನೇಹಿತರೆ, ಇದು ನಕ್ಸಲಿಸಮ್ ಕುರಿತಾದ 2 ಎಪಿಸೋಡ್ಗಳ ಒಂದು ಸಿರೀಸ್. ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ಹಿನ್ನೆಲೆ ಹೇಳಿದರೆ, ಈ ಸಂಚಿಕೆಯಲ್ಲಿ ಪ್ರೆಸೆಂಟ್ ತನಕ ಅಂದರೆ ವರ್ತಮಾನ ತನಕ ನಾನು ಹೇಳಿದ್ದೀನಿ. ಈ ವಿಡಿಯೋಗಳನ್ನ ನೋಡಿ ನಿಮಗೆ ಏನು ಅನಿಸ್ತು, ನಿಮ್ಮ ಥಾಟ್ಸ್ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಕ್ಸಲಿಸಮ್ನ ಯಾವುದೇ ಅಂಶದ ಕುರಿತಾಗಿ, ಯಾವುದೇ ಚಳವಳಿ ಕುರಿತಾಗಿ ಇನ್ನೊಂದು ಎಪಿಸೋಡ್ ಮಾಡಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋಗಳ ಕುರಿತಾಗಿ ಏನಾದರೂ ಹೊಸ ಇನ್ಫಾರ್ಮೇಷನ್ ಇದ್ದರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.